ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆಯ ಪೊಲೀಸರು ಜೂನ್ 13 ಮಧ್ಯರಾತ್ರಿ 1 ಗಂಟೆಗೆ ಸ್ಥಳ ಮಹಾಜರು ನಡೆಸಿದರು. ಚಳ್ಳಕೆರೆ ಗೇಟ್ ಸಮೀಪದ ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಮೀಪ ಹಾಗೂ ಬೆಂಗಳೂರು ರಸ್ತೆಯ ಪಕ್ಕದಲ್ಲಿ ಇರುವಂತಹ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಸಮೀಪದಲ್ಲಿ ಸ್ಥಳ ಮಹಾಜರು ನಡೆಸಲಾಯಿತು. ಜನಸಂದಣಿ ಹಾಗೂ ಮಾಧ್ಯಮಗಳ ಕಣ್ತಪ್ಪಿಸಿ ಮಹಾಜರ್ ಮಾಡಲು ಇಡೀ ದಿನ ವಿಳಂಬವಾಗಿತ್ತು. ಅಷ್ಟೇ ಅಲ್ಲದೆ ಸಿಪಿಐ ಸಂಜೀವ್ ಗೌಡ ನೇತೃತ್ವದಲ್ಲಿ ಆರೋಪಿ ರಘು ಅವರನ್ನು ಕರೆತಂದು ಸ್ಥಳ ಮಹಾಜರು ನಡೆಸಲಾಯಿತು. ಇನ್ನು ಸ್ಪಾಟ್ ಮಹಾಜರ್ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದಂತಹ ಕಥೆಯನ್ನ ಆರೋಪಿ ರಾಘವೇಂದ್ರ ವಿವರಿಸಿದರು. ಸ್ಕೂಟಿಯಲ್ಲಿ ಬರುತ್ತಿದ್ದ ರೇಣುಕಾಸ್ವಾಮಿಯನ್ನ ಅಡ್ಡಗಟ್ಟಿ ಕಿಡ್ನಾಪ್ ಮಾಡಿದ್ದರು. ಬಾಲಾಜಿ ಬಾರ್ ಅಂಡ್ ರೆಸ್ಟೋರೆಂಟ್ ಸಮೀಪದಿಂದ ಆಟೋದಲ್ಲಿ ಕರೆದೊಯ್ದು ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ನಿಂದ ಕಾರ್ನಲ್ಲಿ ಕರೆದೊಯ್ಯಲಾಗಿತ್ತು. ಇನ್ನು ಆರೋಪಿ ರವಿ ಅವರ ATS ಕಾರ್ ಬಳಸಿಕೊಂಡು ನೇರವಾಗಿ ಬೆಂಗಳೂರಿಗೆ ಕರೆದೊಯ್ದಿದ್ದಂತಹ ಇಂಚಿಂಚು ಮಾಹಿತಿಯನ್ನ ಪೊಲೀಸರ ಮುಂದೆ ಆರೋಪಿ ರಾಘವೇಂದ್ರ ಬಾಯ್ಬಿಟ್ಟರು. ಪಾರ್ಕಿಂಗ್ ಮಾಡಿದ್ದ ಎಲ್ಲಿ ಹಾಸ್ಪಿಟಲ್